ಕೂಡ ವಿಶೇಷವಾಗಿ ಈಗ ಅವಾಗ ಉಲ್ಲೇಖ ಮಾಡಿದ ನೀರಿನ ವ್ಯವಸ್ಥೆ ಅಂತ ಈಗ ಅಲ್ಲೆಲ್ಲ ನೀರಿನ ಸಮಸ್ಯೆ ಅಂತೂ ಶುರುವಾಗಿಲ್ಲ, ಹೊರಗಡೆ ಕೂಡ ಎಚ್ಚರಿಕೆ ವಹಿಸಬೇಕಾಗ್ತದೆ. ಹಾಗಾಗಿ ಮತ್ತೆ ಶಿವಮೊಗ್ಗ ಆಸ್ಪತ್ರೆ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಅಂದ್ರೆ ಶಿವಮೊಗ್ಗ ಆಸ್ಪತ್ರೆ ಬಗ್ಗೆ ಕೂಡ ನಾವು ಸಾಕಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ಗಮನಿಸ್ತೇವೆ. ಸ್ವಲ್ಪ ಕಿರುಕುಳ ತಹಶೀಲ್ದಾರ್ ನೀವು ಹೊಸೊಬ್ರು ಇದ್ದೀರಿ, ಎಲ್ಲ ಸ್ವಲ್ಪ ಅಧಿಕಾರಿಗಳನ್ನ ಕಂಟ್ರೋಲ್ ತಗೋಸ್ಕೊಳ್ರಿ, ಸ್ವಲ್ಪ ಎಲ್ಲ ವ್ಯವಸ್ಥೆನ ಸರಿ ಮಾಡೋಣ. ನೀವು ಸ್ವಲ್ಪ ಬಿಗಿ ಆಗಿರ್ಬೇಕು, ನೀವು ಮುಲಾಜಿರೋದಕ್ಕೆ ಹೋಗಬೇಡಿ, ಯಾರು ಕೂಡ ಗೌರವ ಬರೋದಿಲ್ಲ ತಾಲೂಕು ತಹಶೀಲ್ದಾರ್ ಆ ವ್ಯವಸ್ಥೆಗಳಿದ್ದಾವೆ ಸರಿಪಡಿಸತಕ್ಕಂಥ ನೀವು ಮಾಡಿರ್ತಕ್ಕಂಥ ಬೇರೆ ಮೋಟರ್ ಹಾಳಾಗಿರುತ್ತೆ. ಆ ಥರದ ವರ್ಕ್ಸ್ಗಳಿಗೆ ಮಾತ್ರ ನಾವು ವಾರ್ಷಿಕ ನಿರ್ವಹಣೆ ಕೊಡೋದು ಸರ್. ಅದರಲ್ಲಿ ಯಾವುದೇ ವರ್ಕ್ಸ್ ತಗೊಳಕ್ಕೆ ನಮಗೆ ಈ ವಾರ್ಷಿಕ ಇದಕ್ಕೆ ಎಷ್ಟು ಲಕ್ಷದ್ದು ಟೆಂಡರ್ ಮಾಡಿದೆ ಸರ್? ಹೋದ ವರ್ಷದ ನನ್ನ ನೆನಪಿಗೆ 90 ಲಕ್ಷ ನಾವು ಪೇಮೆಂಟ್ ಮಾಡಿದ್ವಿ ಸರ್. 90 ಲಕ್ಷ ಅದಕ್ಕೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅವ್ರು ಕೊಡೋಕ್ಕೆ ಅವರು ಬಾಧಿಸಿರ್ತಾರೆ ಸರ್. ಅಧ್ಯಕ್ಷರೇ ಏನಾಗಿದೆ ಅಂದರೆ 90 ಲಕ್ಷ ಸರ್ ವಾರ್ಷಿಕ, ಒಂದು ವರ್ಷಕ್ಕೆ 90 ಲಕ್ಷ ಅವರಿಗೆ ನಾವು ವಾರ್ಷಿಕ ನಿರ್ವಹಣೆಗೆ ಪೇಮೆಂಟ್ ಮಾಡೋದು ಸರ್. ಅವ್ರ ಎಸ್ಟಿಮೇಷನ್ 1,20,20,20 ಇತ್ತು ಸರ್. ನಾವು ಅವ್ರಿಗೆ ಯಾವಾಗ ಅನುದಾನದ ಅವರು ಲೆಕ್ಕ ಬರುತ್ತಾ ಅದ್ರ ಪ್ರಕಾರ ಫಸ್ಟ್ ಎಸ್ಟಿಮೇಷನ್ ಮಾಡಿದ್ವಿ ಸರ್. ನಾವು ವಾರ್ಷಿಕ ನಿರ್ವಹಣೆಗೆ ಹಂತವಾಗಿ 4 ಹಂತದಲ್ಲಿ 90 ಲಕ್ಷ ಕೊಟ್ಟಿದ್ವಿ ಸರ್. ದಟ್ ಈಸ್ ಮೇಂಟೆನೆನ್ಸ್. ಅಪ್ಲಿಕೇಶನ್ ಆಫ್ ವರ್ಕ್ ಅವರು 2.0ದಲ್ಲಿ 10 ಕೋಟಿವರೆಗಿಂದ ವಾರ್ಡ್ ಸಪ್ಲೈ ಬೋರ್ಡ್ ತಗೊಂಡಿರೋದು ಸರ್. ಅಧ್ಯಕ್ಷರೇ ಏನಾಗಿದೆ ಅಂದರೆ ಪ್ರತಿ ವರ್ಷ ನಾವು ವಾರ್ಷಿಕ ಇದಕ್ಕೆ ಈಗ 90 ಲಕ್ಷ ಪ್ರಾರಂಭಿಕ 41 ಲಕ್ಷದಿಂದ ನಾವು ವಾರ್ಷಿಕ ಮೇಂಟೆನೆನ್ಸ್ ಕೊಡ್ತಾ ಬಂದ್ವಿ. ಈ ಸರ್ 90 ಲಕ್ಷ ಆಗಿದೆ. ನಮ್ಮಲ್ಲಿ ಏನಾದರೂ ಅಂಜಾಪುರದಿಂದ ಈ ಮಾರ್ಗದಲ್ಲಿ ಏನಾದರೂ ಪೈಪ್ ಏನಾದರೂ JCB ವರ್ಕ್ ಮತ್ತೊಂದು ಬೇರೆ ಏನಾದ್ರು ಮಾಡಬೇಕಾದ್ರೆ ಅದನ್ನ ಕೊಡೋದೇ ಮಾಡಿದ್ದಾರೆ. ಮತ್ತು ನಮ್ಮ ಮುನ್ಸಿಪಾಲ್ ಲೇಬರ್ಸೇ ಕಟ್ಟೋದಕ್ಕೆ ಅವ್ರು ರಿಪೇರಿ ಮಾಡಿಸ್ತಾರೆ. ಅವ್ರು ಇಲ್ಲಿವರೆಗೂ ಸಹಿತನು ಅವರು ಲೇಬರ್ಸ್ ಹಚ್ಚಿ ಏನು ಕೆಲಸ ಮಾಡ್ತಿಲ್ಲ. ಆಮೇಲೆ ಇನ್ನೊಂದು ಇದು ಸೆಂಟ್ರಲ್ ಗೌರ್ಮೆಂಟಿಂದ ಇದೇ ಕಂಪೇರ್ ಅನ್ನೋದು ಸ್ಪೆಸಿಫಿಕೇಶನ್ ಏನಾದ್ರು ಇದಿದೆಯಾ ಸರ್? ಲೆಟರ್ ಬಂದಿದೆಯಾ? ಮೊದಲೇ ಕಂಪೇರ್ ತಗೊಂಡು ಮಾಹಿತಿ ತಗೊಂಡು ಏನು ಸರ್? ಬರೋದ್ರ ಮಾಹಿತಿ ತಗೊಂಡು ತಂದ್ಕೊಡ್ತೀನಿ ಸರ್. ಆಯ್ತು, ವಾಟ್ಸಪ್ ಬೋರ್ಡ್ಗೆ ನಾನು. ಆಮೇಲೆ ಇನ್ನೊಂದು ಇದರಲ್ಲಿ ಈಗ ಅನೇಕ ಕೆಲವೊಂದು ವಾರ್ಡ್ಗಳಲ್ಲಿ ಕೌನ್ಸಿಲರ್ಗೆ ಕೆಲವೊಂದು ರಸ್ತೆಗಳು ಮತ್ತೊಂದು ಓಡಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತು ಪುರಸಭಾ ವ್ಯಾಪ್ತಿಯಲ್ಲಿ ಜಾಗೃತಿ ಓಡಾಡಲಿಕ್ಕೆ ಸೀಟ್ ತೆಗಿಲಿಕ್ಕೆ ಅಂತಂದು 8 ಲಕ್ಷ ಟೆಂಡರ್ ಪುರಸಭಾ ವ್ಯಾಪ್ತಿಯಲ್ಲಿ ಜಾಗದಲ್ಲಿ ಸೀಟ್ ತೆಗೆದು ಇದು ಯಾವ ಗಮನ ಸರ್? ಅದು ಪುಸ್ತಕ ತಗೊಂಡು ಸರ್. ಯಾಕಂತಂದ್ರೆ ಉದಾಹರಣೆಗೆ ಸರ್ ನಮ್ಮಲ್ಲಿ ಫೈನಾನ್ಸ್ ಅಲ್ಲಿ ಎಷ್ಟು ನಮಗೆ ಎಷ್ಟು ಸರ್ ಒಂದು ನಿಮಿಷ ನಾ ಹೇಳೋದು. ಮತ್ತೆ ಅವ್ರು ಏನು ಮಾಡಿ ಮಾಡ್ತಾರೆ? 90 ಲಕ್ಷ ಅವರಿಗೆ ವಾರ್ಷಿಕ ಅವರಿಗೆ ಇದು ಕೊಟ್ಟರೆ ಮೇಂಟೆನೆನ್ಸ್ ಕೊಟ್ಟರೆ ಮತ್ತೆ ಅವ್ರು ಏನು ಮಾಡ್ತಾರೆ? ನಾವು ಪುಸ್ತಕದ ಮಾಡ್ಬೋದಲ್ಲ ಅದನ್ನ ಪುಸ್ತಕ ಒಂದು ವರ್ಷ ಮಾಡಿದ್ವಿ ನಾವು. ಪುಸ್ತಕ ಸಿಬ್ಬಂದಿಗಳಿಂದ ನಾವು ಮೇಂಟೆನೆನ್ಸ್ ಮಾಡಿದ್ವಿ, ಚೆನ್ನಾಗಿ ಮೇಂಟೈನ್ ನಾವು. ಸರ್ ಒಂದು ಸಬ್ಮಿಷನ್ ಇರೋದ್ರೆ ಅವರಿಗೆ ನಿರ್ವಹಣೆ ಮಾಡಬೇಕಂತ ಬಾಧ್ಯತೆ ಏನಿಲ್ಲ ಸರ್. ನಾವು ಅವರಿಗೆ ಒಂದು ವರ್ಷ ನಾವು ಮಾಡಿದ್ವಿ ಅಂತ ನಾವು ಹೇಳ್ತಾ ಇರೋದು ನಾವು ಮಾಡಿಕೊಂಡು ಅವರಿಗೆ ಕೊಡ್ತಾರೆ ಸರ್. ಯಾಕಂದ್ರೆ ನಮ್ಮಲ್ಲಿ ಸಿಬ್ಬಂದಿಗಳು ಹೊರಗಡೆ ಇರೋದ್ರಿಂದ ವಾಟ್ಸಪ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ಅನುದಾನ ಕೊಡ್ತಾ ಇದ್ದೀವಿ ಸರ್. ಬಿಟ್ಟರೆ ಟೋಟಲಿ ಮೇಂಟೆನೆನ್ಸ್ ನಾವೇ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಒಬ್ಬ ಇಂಜಿನಿಯರು ಅದು ವೆಬ್ಟೇಷನ್ ಇಂಜಿನಿಯರ್ ಇಟ್ಕೊಂಡು ನಾವು ಇಡೀ ವಾಟ್ಸಪ್ ಎಷ್ಟು ಕಾರ್ಯಕ್ರಮ ನಾವು ವಾಟ್ಸಪ್ ಮೇಂಟೈನ್ ಮಾಡಬೇಕು ಸರ್. ಸೊ ಮುಂಚೆಯಿಂದಲೇ 2020ರಿಂದನೇ ವಾಟ್ಸಪ್ ಬೋರ್ಡ್ಗೆ ನಿರ್ವಹಣೆ ಮಾಡ್ತಾ ಬಂದಿಲ್ಲ. ಅದೇ ಸರಿ ಇದೆ ಸರ್. ನಾವು ಪ್ರತಿ ವರ್ಷ 90 ಲಕ್ಷ ಅವ್ರಿಗೆ ಟೆಂಡರ್ ಕೊಟ್ಟು ಮತ್ತು 10 ಲಕ್ಷ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ನಾವು ಎಲ್ಲ ಇದು ಕೊಡ್ತಾ ಇದೀವಿ ಅಂತಂದರೆ ನನಗೆ ಅದೊಂದು ಮಾಹಿತಿ ಕೊಡಬೇಕು. ಯಾಕೆಂದರೆ ಇದು ಅವ್ರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಬೇರೆ ಸ್ಕೀಮ್ ಬಂದರೆ ಅದನ್ನ ಆಲ್ಟರ್ನೇಟ್ ಅವರಿಗೆ 90 ಲಕ್ಷ ನಾವು ಅವ್ರಿಗೆ ಕಡಿಮೆ ಮಾಡ್ಬೋದಲ್ಲ. ನಾವು ನೆಗೋಷಿಯೇಷನ್ ಮಾಡಿ ಲಾಸ್ಟೆಲ್ಲ ಅವರು ಸಿಕ್ಕಾಪಟ್ಟೆ ಹೇಳಿದ್ರು 1-1.5 ಕೋಟಿ ರೂಪಾಯಿ ಕೇಳಿದಾಗ ನಾವು ನೆಗೋಷಿಯೇಷನ್ ಮಾಡಿಕೊಟ್ಟಿದ್ವಿ. ಪುರಸಭೆ ಆದಾಯವನ್ನು ಉಳಿಸಿ ಬೇರೆಯವ್ರಿಗೆ ಇದು ಮಾಡ್ಬೋದಲ್ಲ. 90 ಲಕ್ಷ ಕೊಟ್ಟು ಮತ್ತು 10 ಲಕ್ಷ 8 ಲಕ್ಷ ಅವರಿಗೆ 18-20 ಲಕ್ಷ ಅವರಿಗೆ ನಾವು ಇದು ಮಾಡೋದಾದ್ರೆ ಆ ಹಣ ನಾವು ಬೇರೆ ವಾರ್ಡ್ಗಳಿಗೆ ಇದಕ್ಕೆ ಅಭಿವೃದ್ಧಿ ಮಾಡ್ಬೋದಲ್ಲ ಅಂತ ಕೇಳಿದ್ರು. ಇಲ್ಲ ಅವ್ರಿಗೆ ನೆಗೋಷಿಯೇಷನ್ ಮಾಡೋದು ಆ ಒಂದು ಇಲಾಖೆಯಲ್ಲಿ ನೆಗೋಷಿಯೇಷನ್ಗೆ ಅವ್ರನ್ನ ಒಪ್ಕೊಳ್ತಾರೆ. ಅವ್ರು ಸಿಕ್ಕಾಪಟ್ಟೆ ಟೆಂಡರ್ಗೆ ಯಾಕೆಂದ್ರೆ ನಾವು ಅಚಿಕೆ ಕೊಡಬೇಕು ಅನ್ನೋದಾದ್ರೆ ಇದು ಪುರಸಭೆಗೆ ಇದಾಗಿದೆ ಸರ್. ಆಮೇಲೆ ಇನ್ನೊಂದು ಮುಖ್ಯಾಧಿಕಾರಿಗಳ ಇದು ಸ್ವಲ್ಪ 19-20 ನಿಧಿ ಸ್ವಲ್ಪ ಹೋಗಿ ಸರ್.